ತಲಕಾವೇರಿಗೆ ಹೋಗೋದು ಎಲ್ಲರೂ ಹೋಗೇ ಹೋಗ್ತಾರೆ. ಸೊ ನಾವಿವಾಗ ತಲಕಾವೇರಿಗೆ ಹೋಗ್ತಿದ್ದೀವಿ. ಮಳೆ ನಿಲ್ತಾನೆ ಇಲ್ಲ, ಹೆವಿ ಮಳೆ ಇದೆ. ನಾವು ಹೇಗೆ ಇದು ಮಾಡ್ತೀವಿ ಗೊತ್ತಿಲ್ಲ, ಬಟ್ ಅವ್ರಿಗೆ ನೈಟ್ ಒಂದು ಪೆಗ್ ಬೇಕೇ ಬೇಕು. ಸುಪ್ರೀತಿ ಹೇಳ್ತಾನೆ ಇರ್ತೀನಿ, ಅವಾಗಾರು ಯಾರು ಕೂರ್ಗಿ ಫ್ರೆಂಡ್ಸ್ ಮಾಡ್ಕೋಪ, ಅವಾಗವಾಗ ಏನೋ ಕೂರ್ಗಿಗೆ ಹೋಗಿ ಬರ್ಬೋದು. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ಸ್ವಲ್ಪ ವರ್ಷ ಸೆಟ್ಲ್ ಆಗ್ಬಿಡ್ತೀವಿ ನಾವು. ಅಲೌಡ್ ಇಲ್ಲ ಅಂತ ಹೇಳ್ತಿದ್ದಾರೆ, ಅಷ್ಟು ದೂರದಿಂದ ಬಂದು. ನನಗೆ ಸಖತ್ ಬೇಜಾರಾಗುತ್ತೆ, ನಮ್ಗಾದಂಗೆ ಯಾರಿಗೂ ಆಗಬಾರ್ದು. ಬಟ್ ಏನಂದರೆ ಈ ಜಾಸ್ತಿ ಮಳೆಯಲ್ಲಿ ಅಂದರೆ ಮೊಳಕೆ ಬಂದ್ಬಿಡ್ತೀವಿ ಅಂತ ಭಯ. ತೆಗಿತೀನಿ ಪಾಪ, ನೀನು ಕೇಳೋದೆ ನಾನು ತೆಗಿದ್ದೆ. ಬರ್ತಡೇ ಬಾಯ್ ನೀನು ಮೊದಲೇ. ಓನ್ಲಿ ಬಿಕಾಸ್ ಫುಲ್ಲು ಮಳೇಲಿ ನೆಂದು ಚೆನ್ನಾಗಿ ಆಟಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರಿ. ಆಲ್ಮೋಸ್ಟ್ 2007-8 ಬಂದಿದ್ದು ಅನಿಸುತ್ತೆ ಕಾಲೇಜಿಂದ ಟ್ರಿಪ್ ಬಂದಾಗ. So this vlog is a continuation of Supreet's birthday vlog. ಸೊ ನಾವು ಮತ್ತಿಗೋಡಲ್ಲಿ ಎಲಿಫೆಂಟ್ ಕ್ಯಾಂಪ್ ಆದಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಕೊಡೋಕ್ಕೆ ಅಂತ ಇದು ಶುಂಠಿಕೊಪ್ಪಗೆ ಬಂದ್ರಿ. ಆನ್ ದ ವೇ ಶುಂಠಿಕೊಪ್ಪದಲ್ಲಿ ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅ ಹೋಟೆಲ್. ಇವತ್ತು ಫ್ಯಾಮಿಲಿ ರೆಸ್ಟೋ. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗ್ತಿದ್ದೀವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಮಡಿಕೇರಿಗೆ ಬಂದರೆ ತಲಕಾವೇರಿಗೆ ಹೋಗೋದು ಎಲ್ಲರೂ ಹೋಗೇ ಹೋಗ್ತಾರೆ. ಸೊ ನಾವಿವಾಗ ತಲಕಾವೇರಿಗೆ ಹೋಗ್ತಿದ್ದೀವಿ, ಹಾಗೆ ಬಾಗಮಂಡಲ ತಲಕಾವೇರಿಗೆ ಹೋಗೋಣ ಅಂತ. ಸೊ ಬ್ರೇಕ್ಫಾಸ್ಟ್ಗೆ ಐ ಡೋಂಟ್ ನೋ ಏನಂತ, ನಮ್ಗೆ ಇಲ್ಲಿ ಕೂರ್ಗಲ್ಲಿ ಯಾವತ್ತೂ ಈ ಥರ ಪ್ರಾಬ್ಲಮ್ ಆಗಿರಲಿಲ್ಲ, ಬಟ್ ಇವತ್ತು ಬ್ರೇಕ್ಫಾಸ್ಟಿಗೆ ಸಖತ್ ಕಷ್ಟ ಆಯಿತು. ಏನೂ ಇರಲಿಲ್ಲ, ಪರೋಟ ಮತ್ತು ಇನ್ನೊಂದೇನೋ ಬನ್ ಥರ ಏನೋ ಹೇಳಿದ್ರು. ಆಮೇಲೆ ಅದು ಬತ್ತರ್ ಅಂತ ಏನೋ ಹೇಳಿದ್ರು. ಐ ಡೋಂಟ್ ನೋ ವಾಟ್ ಇಟ್ ಈಸ್ ಮೇಡ್ ಆಫ್ ಅಂತ. ಐ ಥಿಂಕ್ ಅದು ಅಕ್ಕಿ ರೊಟ್ಟಿ ಥರ ಏನೋ ಮಾಡ್ತಾರೆ, ಬಟ್ ಅದನ್ನು ಕರಿತಾರೆ ಅನಿಸುತ್ತೆ, ಪೂರಿ ಥರ. ಅದ್ರ ಜೊತೆ ನಮ್ಗೆ ಇವತ್ತು ಸೋಮವಾರ ಬೇರೆ ವೆಜ್ಜು. ಮೇಡಮ್ ಮೇಲೋಗಿ ಕೂತ್ಕೊಂಡ್ಮೇಲೆ ಮೇಡಮ್ ವೆಜ್ ಇಲ್ಲ ನಾನ್ ವೆಜ್ ಅಂತ ಹೇಳಿದ್ರು. ದೆನ್ ಒಂದು ವೆಜ್ ಕುರ್ಮಾ ಸಿಕ್ತು ನಮಗೆ. ಸೊ ಪರೋಟಾದಲ್ಲೇ ವೆಜ್ ಕುರ್ಮಾ ತಿನ್ಕೊಂಡು ಬಂದ್ವಿ. ಬಿಕಾಸ್ ಪರೋಟ ಮೈದಾ ಬೇಡ, ಲಾಂಗ್ ಜರ್ನಿ ಬೇರೆ ಅಂತ ಹೇಳಿ ರಿಸ್ಕ್ ತಗೊಳ್ಳಿಲ್ಲ. ಒಂದೊಂದು ನೋಡೋಣ, ಸದ್ಯಕ್ಕೆ ಏನಾದರೂ ಆಗಲಿ ಅಂತ ತಿನ್ಕೊಂಡು ಹೊರಟಿದ್ದೀವಿ. ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ತಲಕಾವೇರಿ. ಮಳೆ ನಿಲ್ತಾನೆ ಇಲ್ಲ, ಹೆವಿ ಮಳೆ ಇದೆ. ನಾವು ಹೇಗೆ ಇದು ಮಾಡ್ತೀವಿ ಗೊತ್ತಿಲ್ಲ, ಬಟ್ ಮತ್ತಿಗೋಡಿಗೆ ಹೋದಾಗ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು. ಗಾಡ್ ಗ್ರೇಸ್ ಅಷ್ಟಾದರೂ ಕಡಿಮೆ ಆಯಿತು. ನಮಗೆ ಜಾಸ್ತಿ ನೆನೆಯೋಷ್ಟು ಆಗಿಲ್ಲ. ಈಗ ತಲಕಾವೇರಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಅಂತ. ಆ್ಯಂಡ್ ವ್ಯೂ ಸಖತ್ತಾಗಿದೆ. ಬಟ್ ನಾನು ಹೊರಗಡೆ ತೋರಿಸೋಣ ಅಂತ ಅಂದ್ಕೊಂಡ್ರೆ ಬರೀ ಮಳೆನೇ ಬರ್ತಾ ಇದೆ. ಆ್ಯಂಡ್ ಮುಂದೆ ಗ್ಲಾಸ್ ಮೇಲೆ ವೈಪರ್ ಇವರು ಕಂಟಿನ್ಯೂಸ್ ಆಗಿ ಆನ್ ಮಾಡಿದ್ದಾರೆ, ಏನೂ ಕರೆಕ್ಟಾಗಿ ಕಾಣಿಸಲ್ಲ ಅದಕ್ಕೆ. ಬಟ್ ಐ ವಿಲ್ ಟ್ರೈ ಟು ಕವರ್. ಭೀಮನ್ ನೋಡ್ದಮ್ಮ, ಏನಂತಮ್ಮ ಭೀಮಾ? ಹಾಂ, ಖುಷಿ ಆಯ್ತಾ ಭೀಮನ್ ನೋಡಿ? ಹಾಂ, ಭೀಮಾ ಅಂತ ಇದ್ದಲ್ಲ, ಖುಷಿ ಆಯ್ತಮ್ಮ? ಎಸ್ ಅಲ್ಲೇನೋ ಅಜ್ಜಿ ಹೇಳ್ಕೊಡ್ತಿದ್ದೆ ನೋಡು. ಖುಷಿ ಆಯ್ತಾ? ಭೀಮಂಗ್ ಹಾಯ್ ಮಾಡಿದ್ಯಾ? ಸುಪ್ರೀತ್ ಅವರೇ ಹೇಗನ್ಸ್ತು ಬರ್ಡೇ ಬಾಯ್? ಒಳ್ಳೆ ಫೋಟೋ ಸಿಕ್ತು ನಿಮ್ಗೆ ಭೀಮನ್ ಜೊತೆ. ವ್ಲಾಗಲ್ಲಿ ಮಾತಾಡ್ಬೇಕು, ಬರೇ ನಾವೇ ವ್ಲಾಗ್ ಮಾಡ್ಕೊಂಡಿದ್ರೆ ಆಗಲ್ಲ. ನೋಡಿ ನಮ್ ಕೈ ಹಂಗೆ ಎತ್ಬಿಟ್ರು, ನನ್ನ ತೋರಿಸ್ಬೇಡ ಅಂತ. ಯಾಕೆ ತೋರಿಸ್ಬಾರ್ದು ಹೇಳಿ? ಮತ್ತೆ ಹಂಗೆ ಎತ್ಬಿಟ್ರು. ಈಗ ತಾನೇ ರೀಸೆಂಟಾಗಿ ನನ್ನ ತಂಗಿನೂ ಕೂಡ ಬಂದಿದ್ರು ವಿರಾಜಪೇಟೆಗೆ. ಅವಾಗ ಅವರು ಇಲ್ಲಿಗೆ ಮತ್ತಿಗೋಡಿಗೆ ಬಂದಿದ್ರು. ಅವ್ರಿಗೆ ಅವಾಗ ಅಭಿಮನ್ಯು ಸಿಕ್ಕಿರಲಿಲ್ಲ. ಅಂದರೆ ಆಲ್ಮೋಸ್ಟ್ ಅಭಿಮನ್ಯು ಜಾಸ್ತಿ ಯಾರಿಗೂ ಸಿಗಲ್ಲ ಅನ್ಸುತ್ತೆ. ನಾವು ಬಂದಾಗಲೂ ಕೂಡ ಲಾಸ್ಟ್ ಟೈಮ್ ಒಂದು 6 months ಬ್ಯಾಕ್ ಅನ್ಸುತ್ತೆ ಬಂದಾಗ ಇಲ್ಲ ಮದ ಬಂದಿದೆ ಅಂತ ಹೇಳಿದ್ರು, ದಸರಾಗ ಮುಂಚೆ. ಈಗ ದಸರಾ ಆದಮೇಲೆ ಮತ್ತೆ ಇವಾಗ ಬಂದಾಗಲೂ ಕೂಡ ಅಭಿಮನ್ಯುನ ಮದ ಬಂದಿದೆ, ಕಟ್ಟಾಕಿದ್ದೀವಿ ಅಂದರು. ಬಟ್ ಅದೇನೋ ಗೊತ್ತಿಲ್ಲ, ಕೊನೆಗೆ ಕರ್ಕೊಂಡು ಬಂದರು. ಐ ಥಿಂಕ್ ಅದು ನೀರು ಕುಡಿಸೋ ಟೈಮ್ ಅನ್ಸುತ್ತೆ. ಸೊ ಕರ್ಕೊಂಡು ಬಂದಿದ್ರು ಫೀಡಿಂಗ್ ಮಾಡೋದಕ್ಕೆ ಅಂತ. 10:30 ಆಗ್ತಾ ಇದ್ದಂಗೆ ಹೋಗಿ ಅಂದ್ಬಿಟ್ರು. ನಾವು ಮಳೇಲಿ ಕಳ್ಸಲ್ಲ ಆನೆಗಳನ್ನ ಅಂತ ಅನ್ಕೊಂಡೆ, ಬಟ್ ಇಲ್ಲ, ಅವು ಆನೆಗಳಿಗೆ ಮಳೆ ಅಂದರೆ ತುಂಬ ಇಷ್ಟ ಅಂತೆ. ಸೊ ಇಲ್ಲ ಕಳಿಸ್ತೀವಿ ಮಳೇಲಿ ಅಂತ ಹೇಳಿದ್ರು.
ಕೂರ್ಗ್ ವೆದರು ಮಳೆ ಬಂದರೆ ಚಂದ ಇಲ್ಲ ಅಂತಲ್ಲ, ಬಟ್ ಈ ಥರ ಮಳೆ ಯಾವಾಗಲೂ ಬರ್ತಿದೆ. ಒಂದು ಚೂರು ಬಂದರೆ ಓಕೆ, ಬಟ್ ಸಖತ್ ಮಳೆ ಬರ್ತಾ ಇದೆ. ನೋಡೋಣ. ನಮಗೆ ಜಾಸ್ತಿ ದಿನ ಇದಕ್ಕಾಗಲ್ಲಪ್ಪ ಈ ಥರ ಮಳೇಲಿ. ನಮ್ಗೆ ಇಲ್ಲಿ ವೆದರ್ ಸೆಟ್ ಆಗಲ್ಲ, ಅದಕ್ಕೆ ಅವ್ರು ಇಲ್ಲಿ ಹೌದು. ಆ್ಯಂಡ್ ಅವ್ರಿಗೆ ನೈಟ್ ಕೋರ್ಟ್ ಬಂದು ಥಂಡಿ ಶೀತ, ಬಟ್ ಅವ್ರಿಗೆ ನೈಟ್ ಒಂದು ಪೆಗ್ ಬೇಕೇ ಬೇಕು ಈ ವೆದರಲ್ಲಿ ಅವ್ರು ಇರಬೇಕು ಅಂದರೆ. ಬಟ್ ಕಲ್ಚರ್ ಮಾತ್ರ ಸಕ್ಕಾಗ್ತಿದೆ ಅಲ್ಲ, ಅವರು ಮಾತಾಡ್ಸೋದು ವೆಡ್ಡಿಂಗ್ ಯಾರು ಅಟೆಂಡ್ ಮಾಡಿದ್ರೆ ಸಕ್ಕತ್ ಇಷ್ಟ. ಅದಕ್ಕೆ ಡ್ಯಾನಿಗೆ ನನಗೆ ಯಾರು ಹೋಗಿ ಫ್ರೆಂಡ್ಸ್ ಇಲ್ಲ. ಅದು ಇದು ಹೇಳ್ತಾನೆ ಇರ್ತೀನಿ, ಫ್ರೆಂಡ್ಸ್ ಮಾಡ್ಕೊಮ್ಮ, ಅವಾಗವಾಗ ಹೋಗಿ ಬರ್ಬೋದು. ಇಲ್ಲೇ ಬಂದು ತಕ್ಕಾಗ್ತೀನಿ ನಂಗೆ ಯಾರಾದ್ರೂ ಆಗ್ತಾರೆ ನನ್ನ. ಸೊ ನಾನು ಹೇಳ್ತಾ ಇದ್ದೀನಿ, ಬ್ಯಾಂಗ್ಳೂರು ಸಾಕಾಯ್ತು, ವಿಲ್ ಗೆಟ್ ಸೆಟಲ್ ಟು ಮೈಸೂರು ಅಂತ. ಅವರು ನೀನು ನಿಜ ಮೈಸೂರಿಗೆ ಅಡ್ಜಸ್ಟ್ ಆಗ್ತೀಯಾ ಅಂತ ಇದ್ರು. ನಾನು ಪೀಸ್ ಲೈಫು ಮೈಸೂರು, ನೆಮ್ಮದಿಯಾಗಿರ್ಬೋದು, ಕ್ರೌಡ್ ಆಗಲಿ ಏನು ಟ್ರಾಫಿಕ್ಕು ಅವೆಲ್ಲ ಏನೂ ಇರಲ್ಲ, ಆರಾಮಾಗಿರ್ಬೋದು ಮೈಸೂರಲ್ಲಿ. ಸೊ ಇನ್ನೊಂದು ಸ್ವಲ್ಪ ವರ್ಷ ಮೈಸೂರಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ ನಾವು. ಮಳೆಯಲ್ಲಿ ಕೂಡ ಭತ್ತ ಕೊಯ್ಲು ಮಾಡ್ತಾ ಇದ್ದಾರೆ. ನನಗೊಂದು ಡೌಟ್ ಏನು ಅಂದರೆ, ಮಳೆಯಲ್ಲಿ ಭತ್ತ ಕೊಯ್ಲು ಮಾಡಿ ಅದನ್ನು ಒಣಗಾಕೋದೆಲ್ಲ ಒಣಗಾಕ್ತಾರೆ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಗೈಸ್, ಇಲ್ಲೇ ಟೈಮ್ ಆಯಿತು, 1:30 ಆಗ್ತಾ ಬಂತು. ನಾವಿನ್ನೂ ತಲಕಾವೇರಿ ರೀಚ್ ಆಗಿಲ್ಲ. ರೋಡ್ಸ್ ಮಾತ್ರ ಮೈ ಗಾಡ್ ಹೆಂಗಿದೆ ಅಂದರೆ, ಒಂದು ಸಿಂಗಲ್ ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದೆ ರೋಡ್ಗಳು. ನಾವು ಎಷ್ಟು ಇದಾದ್ರೂ ಗಾಡಿ ಸ್ಪೀಡಾಗೂ ಹೋಗೋಕ್ಕಾಗ್ತಿಲ್ಲ. ಆ್ಯಂಡ್ ಅದೇನೋ ಹೇಳ್ತಲ್ಲ, ರೋಡ್ಸ್ ಆಗ್ತಾ ಇಲ್ಲ ಅಂತ ಹಂಗಾಗೋಗ್ಬಿಟ್ಟಿದೆ. ನಾವು ಇವತ್ತು ಅಟ್ಲೀಸ್ಟ್ ಇನ್ನೂ 3 ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಐ ಡೋಂಟ್ ನೋ, ಇಲ್ಲಿ ನಾವು ಹೋಗೋ ಅಷ್ಟರಲ್ಲೇ 2 o'clock ಆಯಿತು ಅಂದರೆ ಮತ್ತೆ ಯಾವಾಗ ಪ್ಲೇಸಸ್ ಕವರ್ ಮಾಡೋದು? ಬಿಕಾಸ್ ಕತ್ಲೆ ಆಗೋಕ್ಕೆ ಮುಂಚೆ ನೋಡ್ಕೊಬಿಡ್ಬೇಕು. ಆ್ಯಂಡ್ ಇಲ್ಲಿ ಇವಾಗಲೇ ನೋಡಿದ್ರೆ ಮೋಡ ಮುಚ್ಕೊಂಡೆ ಆಲ್ಮೋಸ್ಟ್ ಹೀಗೆ 4-5 o'clock ಅನ್ನೋ ಥರ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ಏನಾಗುತ್ತೆ ಇವತ್ತು ಅಂತ. ನೋಡೋಣ, ತಲಕಾವೇರಿಲಿ ಆದಷ್ಟು ಬೇಗ ಮುಗಿಸ್ಕೊಂಡು ಹೊರಡೋಣ. ಆ್ಯಂಡ್ ಮಧ್ಯದಲ್ಲಿ ಸ್ಟಾಪ್ ಕೊಟ್ಟು ಒಂದು ರೀಲ್ ಮಾಡಿಕೊಂಡೆ. ಆ ರೀಲ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಹೇಗೆ ಬಂದಿದೆ ಅಂತ. ಸೊ ಇದೇ ಭಾಗಮಂಡಲ ಬ್ರಿಡ್ಜು. ಈಗ ಹೊಸ ಬ್ರಿಡ್ಜ್ ಮಾಡಿದ್ದಾರೆ. ನಾವು ತಲುಪೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30 ಆಗೋಗ್ಬಿಟ್ಟಿತ್ತು ಭಾಗಮಂಡಲಾಗೆ. ಸೊ ನಾವು ಇಳಿದು ಹೋಗೋಕ್ಕಾಗಿಲ್ಲ, ಬಿಕಾಸ್ ಏನಕ್ಕೆ ಅಂದರೆ ದೇವಸ್ಥಾನ ಕ್ಲೋಸ್ ಮಾಡಿದರು. ನಾನು ಈ ಬ್ರಿಡ್ಜ್ನ ತೋರಿಸ್ತಿದ್ದೀನಿ ಏನಕ್ಕೆ ಅಂದರೆ, ಮುಂಚೆ ಮಳೆ ಬಂದಾಗ ನೀರೆಲ್ಲ ಮುಚ್ಕೊಂಡ್ಬಿಡ್ತಿತ್ತಲ್ಲ. ಸೊ ಇವಾಗ ಮಳೆ ಬಂತು ಅಂತ ಕೇಳಿದ್ರೆ ನಮಗೆ ಕನೆಕ್ಟಿವಿಟಿ ಫ್ರಮ್ ಭಾಗಮಂಡಲ ಟು ತಲಕಾವೇರಿಗೆ ಏನೂ ಪ್ರಾಬ್ಲಮ್ ಆಗದಿರೋಗೆ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಗಾಡಿಗಳು ಆರಾಮಾಗಿ ಓಡಾಡ್ಬೋದು. ಆ್ಯಂಡ್ ಕೆಳಗಡೆ ಬಂದು ದೇವಸ್ಥಾನ ಇರೋದು. ಸೊ ದೇವಸ್ಥಾನ ನೀರು ಮುಚ್ಕೊಂಡ್ರೆ ಕೆಳಗಡೆ ಮುಚ್ಕೊಳ್ಳುತ್ತೆ, ಬಟ್ ಕನೆಕ್ಟಿವಿಟಿ ಮೇಲಕ್ಕೆ ಯಾವುದೇ ಥರ ತೊಂದರೆಗಳಾಗಲ್ಲ. ಟಿಕೆಟ್ 50 rupees per car.
ನೋಡ್ಬೋದು ನೀವು ಫುಲ್ ಅಂದರೆ ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ನಮಗೆ ರೋಡಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ. ಸುಪ್ರೀತ್ ಅವರು ಅಷ್ಟು ಸ್ಪೀಡಾಗಿ ವೈಪರ್ ಹಾಕಿದ್ರು, ನನಗೆ ಮೊಬೈಲ್ ಕೂಡ ಹೊರಗಡೆ ಹಾಕೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಫುಲ್ಲು ನೆಂದೋಗ್ತಾ ಇತ್ತು. ನಾವು ಅಲ್ಲಿಂದ ದೂರದಿಂದ ಬಂದ್ರಿ. ಇಲ್ಲಿ ನೋಡಿದ್ರೆ ಸ್ವಚ್ಛತಾ ಕಾರ್ಯ ನಡೀತಾ ಇದೆಯಂತೆ. ಸೊ ಒಳಗಡೆ ಅಲೌಡ್ ಇಲ್ಲ, 2 o'clock ಲಾಸ್ಟ್ ಅಂತ ಹೇಳಿದ್ರು. ಸೊ ನಾವು ಆಲ್ಮೋಸ್ಟ್ ಟೈಮ್ ಎಷ್ಟು ಇವಾಗ? ಟೈಮ್ ಎಷ್ಟು ಈಗ? ಜಸ್ಟ್ 10 minutes ಲೇಟ್ ಆಗಿದ್ದಕ್ಕೆ ಇಲ್ಲ ಮೇಡಮ್ ಅಲೌಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟು ದೂರದಿಂದ ಬಂದು ಈಗ ಮಾಡ್ತಾ ಇದ್ದಾರೆ, ಬೇಜಾರಾಗ್ತಾ ಇದೆ. ಸೊ ಗೈಸ್, ನಮಗೆ ದರ್ಶನ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಆದರೆ ನಾನು ನಿಮ್ಗೆ ಕೊಡ್ತಾರೋ ಇನ್ಫಾರ್ಮೇಷನ್ ಅಂದರೆ ಮಂತ್ಲಿ ಒನ್ಸ್ ಬಂದು ಅಲ್ಲಿ ಪಾಂಡ್ ಕ್ಲೀನಿಂಗ್ ಇರುತ್ತೆ. ಅಂದರೆ ತಲಕಾವೇರಿದು ಕಲ್ಯಾಣಿ ಅಂದರೆ ನೀರು ಉದ್ಭವ ಆಗುತ್ತಲ್ಲ, ಆ ಜಾಗ ಬಂದು ಅವರು ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತಾರೆ. ಸೊ ದಯವಿಟ್ಟು ಯಾರಾದರೂ ತಲಕಾವೇರಿಗೆ ಹೋಗೋಕ್ಕೆ ಮುಂಚೆ ಗೂಗಲಲ್ಲಿ ಅವ್ರ ನಂಬರ್ ಸಿಗುತ್ತೆ, ಮೀನ್ಸ್ ಅಂದರೆ ಅಲ್ಲಿ ಅಥಾರಿಟಿ ನಂಬರ್, ಅವ್ರಿಗೆ ಕಾಲ್ ಮಾಡಿ ಇವತ್ತು ಓಪನ್ ಇರುತ್ತಾ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಓಪನ್ ಇರುತ್ತೆ ಅಂತ ತಿಳ್ಕೊಂಡು ದಯವಿಟ್ಟು ವಿಸಿಟ್ ಮಾಡಿ. ಬಿಕಾಸ್ ಕೆಲವರು ಬ್ಯಾಂಗ್ಳೂರಿಂದ ಹೋಗ್ತಿರ್ತಾರೆ, ಕೆಲವರು ತುಂಬ ದೂರದಿಂದ ಹೋಗ್ತಿರ್ತಾರೆ. ನಮಗೆ ಹೋಗಿದಾಗ ದರ್ಶನ ಸಿಕ್ಲೇ ಸಖತ್ ಬೇಜಾರಾಗುತ್ತೆ. ನಮ್ಗಾದಂಗೆ ಯಾರಿಗೂ ಆಗಬಾರ್ದು. ವೆದರ್ ಮಾತ್ರ ಸಕ್ಕದಾಗಿತ್ತು, ಫುಲ್ ಫಾಗಿ. ನಾನಂತೂ ಸಕ್ಕದಾಗಿ ಎಂಜಾಯ್ ಮಾಡ್ತಿರೋದನ್ನು. ಮಳೆ ಕಡೆ ಅಂದರೆ ಸ್ವರ್ಗನೇ. ಬಟ್ ಏನಂದರೆ ಈ ಜಾಸ್ತಿ ಮಳೆಯಲ್ಲಿ ಅಂದರೆ ಮೊಳಕೆ ಬಂದ್ಬಿಡ್ತೀವಿ ಅಂತ ಭಯ. ಯಾಕಮ್ಮ ಫೋನ್ ಹೋದ್ರೆ ಸುಪ್ಪಿನೊಂದು ಕೊಡಿಸ್ತಾನೆ ಬಿಡಮ್ಮ. ಹಾಂ ತೆಗಿತೀನಿರಪ್ಪ. ಪಾಪ ನೀನು ಕೇಳೋದೆಚ್ಚ, ನಾನು ತೆಗಿದೆಚ್ಚ. ಬರ್ತಡೇ ಬಾಯ್ ನೀನು ಮೊದಲೇ. ಬರ್ತ್ಡೇ ಬಾಯ್ ಡ್ರೆಸ್ ಸರಿ ಮಾಡ್ಕೋತಾವನೆ. ಡು ನಾಟ್ ಟಚ್ ಅಂತ ಗಿಡನ, ಡು ನಾಟ್ ಟಚ್. ಸುತ್ತ ನೋಡ್ತೀಯ ಕಣೇಶ ನೀನು. ಆ ಮಳೆಯಲ್ಲಿ ಟೀ ಕುಡಿದು ಒಂದು ಮ್ಯಾಗಿ ತಿಂದು ಒಂದು ಶಾರ್ಟ್ ಬ್ರೇಕ್ ತಗೊಂಡ್ರಿ. ನೀವು ಜಾಗ ನೋಡ್ತಿರ್ಬೋದು, ಲಾಸ್ಟ್ ಇಯರ್ ಫುಲ್ಲು ಮಳೆ ಆಗಿ ಎಲ್ಲ ಗುಡ್ಡ ಕುಸ್ತಿತ್ತಲ್ಲ ಸಿಟಿ ಸೆಂಟರಲ್ಲಿ ಅಥವಾ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ. ಸೊ ಇದು ಅದೇ ಜಾಗ. ಈಗ ತಾತ್ಕಾಲಿಕವಾಗಿ ಅಲ್ಲಿ ಕಲ್ಲುಗಳನ್ನೆಲ್ಲ ಜೋಡಿಸಿ ಎಲ್ಲ ಇದು ಮಾಡಿದ್ದಾರೆ. ಸೊ ಎಲ್ಲ ತೆರವುಗೊಳಿಸಿದ್ದಾರೆ ಆಲ್ರೆಡಿ. ಸೊ ನಾವೀಗ ಮಡಿಕೇರಿ ಸಿಟಿ ಎಂಟ್ರ್ ಆಗಿದ್ದೀವಿ. ಸೊ ನಾವಿಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊತಿದ್ದೀವಿ. ಆಲ್ಮೋಸ್ಟ್ 3:30, 4 o'clock ಆಗಿತ್ತು. ಸೊ ತಲಕಾವೇರಿಯಿಂದ ಅಲ್ಲಿಗೆ 37 kilometers ತೋರಿಸ್ತಿತ್ತು. 2 hours ಡ್ರೈವ್. ಕಾರ್ಯಪ್ಪ ಸರ್ಕಲ್. ಈಗ ನಾವು ಗೋಲ್ಡನ್ ಟೆಂಪಲ್ ಹತ್ರ ಇದ್ದೀವಿ. ತಲಕಾವೇರಿ ದರ್ಶನ ಆಗಲಿಲ್ಲ, ಭಾಗಮಂಡಲನೂ ದೇವಸ್ಥಾನ ಕ್ಲೋಸು. ಸೊ ಮಡಿಕೇರಿಗೆ ಬಂದ್ವಿ. ಮಡಿಕೇರಿಯಿಂದ ಗೋಲ್ಡನ್ ಟೆಂಪಲ್ ಬಂದಿದ್ದೀವಿ. ಐನೋ ನೀವು ಡ್ರೆಸ್ ಚೇಂಜ್ ಮಾಡಿದ್ದೀನಿ ನಾನು, ಓನ್ಲಿ ಬಿಕಾಸ್ ಫುಲ್ಲು ಮಳೇಲಿ ನೆಂದು ಚೆನ್ನಾಗಿ ಆಟಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರಿ. ಈಗ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಫಾಸ್ಟಾಗಿ ಒಳಗೋಗೋಣ ಬನ್ನಿ. ಈಗ ಒಳಗಡೆ ಹೋಗ್ತಿದ್ದೀವಿ. ಇನ್ನೊಂದು 1/2 hour ಅಷ್ಟೇ ನಮಗೆ ಟೈಮಿಂಗ್ಸ್ ಇರೋದು. ಸೊ 6 o'clockಗೆ ಕ್ಲೋಸ್ ಆಗುತ್ತೆ. ಸೊ ನೋಡೋಣ ಒಳಗಡೆ ಹೇಗೆ
ಅಂದರೆ ಓಪನ್ ಇದೆಯಾ ಅಥವಾ ಏನು ಅಂತ. ಬಿಕಾಸ್ ಜನಗಳು ಹೋಗ್ತಿದ್ದಾರೆ, ಸೊ ದಟ್ ಮೀನ್ಸ್ ಓಪನ್ನೇ ಇರುತ್ತೆ. ನಾನು ಈ ವೇಯಿಂದ ಯಾವತ್ತೂ ಬಂದಿರಲಿಲ್ಲ. ನಮಗೆ ಇನ್ನೊಂದು ವೇಲ್ ಬಂದಿದ್ರಿ ನಾವು. ನಾನು ಗೋಲ್ಡನ್ ಟೆಂಪಲ್ಗೆ ಬಂದು ಆಲ್ಮೋಸ್ಟ್ 2007-8 ಬಂದಿದ್ದು ಅನಿಸುತ್ತೆ, ಕಾಲೇಜಿಂದ ಟ್ರಿಪ್ ಬಂದಾಗ. ಅದಾದಮೇಲೆ ನಾವು ಬಂದೇ ಇರಲಿಲ್ಲ. ಸೊ ಇವತ್ತು ಮತ್ತೆ ಗೋಲ್ಡನ್ ಟೆಂಪಲ್ ನೋಡೋಕ್ಕೆ ಬಂದಿದ್ದೀವಿ. ಇದೆಲ್ಲ ಏನು ಕಾಣ್ತಿದೆ ಅಲ್ಲ, ಇದೆಲ್ಲ ಪ್ರೀಸ್ಟ್ಗಳು ಇರ್ತಾರಲ್ಲ, ಅದು ಅವ್ರದ್ದು ರೂಮ್ಸು ನೋಡಿ. ಇದೆಲ್ಲ ಅವ್ರಿಗೆ ಅಂತಲೇ ರೂಮ್ಸ್ಗಳು. ಇದೆ ಕೈ ಏನಮ್ಮ ಜೋಬಲ್ಲಿ ಹಾಕೊಂಡಿದ್ಯಾ? ಮೀಮಾ ಬೆಳಗ್ಗೆ ಎಲ್ಲ ನೋಡ್ಕೊಂಡು ಬಂದಲ್ಲಮ್ಮ ಮೀಮನ್ನ. ಬಾ 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 ಅಲ್ಲಿ ಮಾಮಿ ನೋಡೋಣ ಬಾಮ್ಮ. ಭೀಮ ತೋರಿಸ್ತೀನಿ. ನಿಮ್ಮ ಇದೆ ನಿಮ್ಮ ಇಲ್ಲಿ ಚ ಗೊತ್ತಿಲ್ಲ ಒಳಗಡೆ ಅಲೌಡ್ ಇದೆಯಾ ಇಲ್ವಾ ಫೋಟೋಗ್ರಫಿ or ವಿಡಿಯೋಗ್ರಫಿ ಅಂತ. ಬಟ್ ಐ ಟ್ರೈ ಮೈ ಬೆಸ್ಟ್. ಒಳಗಡೆ ಸಖತ್ ಪೀಸ್ ಇದೆ ಮಾತ್ರ. ಅಂದರೆ ಒಳ್ಳೆ ಮೆಡಿಟೇಷನ್ ಮಾಡೋಕ್ಕೆ ಒಳ್ಳೆ ಜಾಗ. ನಾನು ಜನ ಕ್ರೌಡ್ ಕಡಿಮೆ ಇರ್ತಾರೆ ಅಂದ್ಕೊಂಡೆ, ಬಟ್ ಇವತ್ತು ಯಾವುದೋ ಮಕ್ಕಳನ್ನ ಸ್ಕೂಲ್ ಎಕ್ಸ್ಕರ್ಷನ್ಗೆ ಕರ್ಕೊಂಡ್ಬಂದಿದ್ದಾರೆ. ಸೊ ದೇರ್ ಈಸ್ 3 ಬಸ್ಸಸ್ ಫುಲ್ ಆಫ್ ಸ್ಟೂಡೆಂಟ್ಸ್. ಸೊ ನೋಡೋಣ. ಎಲ್ಲ ನಾವು ಮೊನ್ನೆ ಉತ್ತರ ಕರ್ನಾಟಕ ಟ್ರಿಪ್ ಹೋದಾಗಲೂ ಹಾಗೆ, ಅಲ್ಲೂ ಕೂಡ ಮಕ್ಕಳೇ ಇದ್ದರು. ಇಲ್ಲೂ ಕೂಡ ಮಕ್ಕಳೇ ಇದ್ದಾರೆ. ಸೊ ಮಕ್ಕಳಿರೋ ಕಡೆ ನಿಮ್ಗೆ ಗೊತ್ತಾಗುತ್ತೆ, ಕಯಾಸ್ ಇದ್ದೇ ಇರುತ್ತೆ. ಸೊ ಬಟ್ ಇಲ್ಲಿ ಸೈಲೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ನೋಡೋಣ ಒಳಗಡೆ ಎಷ್ಟು ಸೈಲೆಂಟಾಗಿದೆ ಅಂತ. ಇನ್ನು ಸ್ಲಿಪ್ಪರ್ಸ್ನ ಬಿಟ್ಟು ದೆನ್ ಒಳಗೆ ಹೋಗಬೇಕು. ದಿಸ್ ಇಸ್ ಕಾಲ್ಡ್ ಗೋಲ್ಡನ್ ಟೆಂಪಲ್. ಬುದ್ಧ ಮಹಾರಾಜ ಇಲ್ಲಿ ಕೂತಿದ್ದಾರೆ. ನೀವು ಮೆಡಿಟೇಷನ್ ಮಾಡೋಕ್ಕಂತೂ ಸಕ್ಕತ್ ಒಳ್ಳೆ ಪ್ಲೇಸು. ಏನೂ ಪಾಸಿಟಿವ್ ಫೀಲ್ ಬರುತ್ತೆ ನೀವು ಇಲ್ಲಿ ಬಂದಾಗ. ನಾನಂತೂ ಫಸ್ಟ್ ಟೈಮ್ ಬಂದಾಗಲೇ ನಂಗೆ ಸಖತ್ ಇಷ್ಟ ಆಗಿತ್ತು ಜಾಗ. ಸೋ ಮೆನಿ ಪೀಪಲ್ ಕೂತ್ಕೊಂಡು ಅಲ್ಲಿ ಕಿರ್ಚೋದು, ಲೌಡ್ ಮ್ಯೂಸಿಕ್ ಲೌಡಾಗಿ ಮಾತಾಡೋದು ಅದೆಲ್ಲ ಯಾವುದೂ ಅಲೌಡ್ ಇಲ್ಲ. ಸೊ ಐ ಡೋಂಟ್ ನೋ ವೆದರ್ ನನ್ನ ವಾಯ್ಸ್ ನಿಮಗೆ ಜೋರಾಗಿ ಕೇಳಿಸ್ತಿದೆಯೋ ಇಲ್ವೋ ಅಂತ, ಬಿಕಾಸ್ ನಾನಿನ್ನೂ ಮೈಕ್ ತಗೊಂಡಿಲ್ಲ. ಸೊ ನಾನು ಫೋನ್ ಇದರಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಸಂಜೆ ಆಗ್ತಾ ಇದ್ದಂಗೆ ಲೈಟ್ಸ್ ಆನ್ ಮಾಡ್ತಾರೆ. ಸೊ ನಮಗೆ ಆಲ್ಮೋಸ್ಟ್ 6:30 ಆಗ್ತಾ ಬಂದಿತ್ತು. ಸೊ ಲೈಟ್ಸ್ ಆನ್ ಮಾಡಿದರು. ಸೊ ನಮಗೆ ಎದುರುಗಡೆ ಟೆಂಪಲ್ದು ಬಂದು ಲೈಟ್ಸ್ ಆನ್ ಮಾಡಿದ್ದಕ್ಕೆ ಒಳ್ಳೆ ವ್ಯೂ ಸಿಕ್ತು. ಬಟ್ ಮೇನ್ ಟೆಂಪಲ್ದು ಇನ್ನೂ ಲೈಟ್ಸ್ ಆನ್ ಆಗಿರಲಿಲ್ಲ. ಸೊ ಐ ವಾಸ್ ವೇಟಿಂಗ್ ಆ್ಯಕ್ಚುಲಿ ಅದರದ್ದು ಲೈಟ್ಸ್ ಯಾವಾಗ ಆನ್ ಆಗುತ್ತೆ ಅಂತ. ನಿಮ್ಗೆ ಅದನ್ನು ತೋರಿಸ್ತೀನಿ ನಾನು. ಸೊ ಈವ್ನಿಂಗ್ ಬಂದು ತುಂಬ ಚೆನ್ನಾಗಿತ್ತು ನೋಡಿ. ಇನ್ನೂ ಲೈಟ್ಸ್ ಆನ್ ಆಗಿಲ್ಲ ಆ್ಯಂಡ್ ಕ್ಯಾಮ್ರಾ ಫೋಕಸ್ ಪ್ರಾಬ್ಲಮ್ ಆಗ್ತಾಯಿದೆ. ಐ ಡೋಂಟ್ ನೋ ಯಾಕೆ ಹಾಗಾಗ್ತಾಯಿದೆ ಅಂತ ನನಗೆ. ಸೊ ಗೋಲ್ಡನ್ ಟೆಂಪಲ್ದು ಇನ್ನೂ ಲೈಟ್ಸ್ ಆನ್ ಆಗಿರಲಿಲ್ಲ. ಸೊ ಅದ್ರ ಎದುರುಗಡೆ ಬಿಲ್ಡಿಂಗ್ ಬಂದು ಲೈಟ್ಸ್ ಆನ್ ಆಗಿತ್ತಲ್ಲ, ಇದು ಅದೇ ಟೆಂಪಲ್ಲು. ಸೊ ಇದ್ರೊಳಗಡೆ ನೋಡೋಕ್ಕೆ ಅಂತ ಬಂದ್ರಿ ನಾವು. ಸೊ ದಿಸ್ ವಾಸ್ ಅ ಸ್ಕಲ್ಪ್ಚರ್ಸ್ ಒಳಗಡೆ ಇರೋದು. ಇದ್ರದ್ದು ಡೀಟೇಲ್ಸ್ ಬಂದು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಸೊ ನಾನು ಯಾರ ಹತ್ರ ಆದರೂ ಕೇಳಿ ಏನು ಅಂತ ತಿಳ್ಕೊಂಡು ಆದರೆ ಆ ಕ್ಲಿಪ್ಸ್ನ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಬಿಕಾಸ್ ಐ ಥಿಂಕ್ ದೇ ಆರ್ ದ ರೈಟ್ ಪೀಪಲ್ ಟು ಗಿವ್ ದ ಇನ್ಫಾರ್ಮೇಷನ್ ಅಂತ ಅನ್ಸುತ್ತೆ.
ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ಲ. ನೋಡಿ ಈಗ ಲೈಟ್ಸ್ ಆನ್ ಮಾಡಿದ್ದಾರೆ ಹಿಂದಗಡೆ ಟೆಂಪಲ್ ಮತ್ತು ಮುಂದಗಡೆ ಟೆಂಪಲ್ದು. ಆ್ಯಂಡ್ ದಿಸ್ ಹಿಟ್ಸ್ ಎ ಡಿಫ್ರೆಂಟ್ಸ್ ವೈಬ್ ಅನಿಸುತ್ತೆ. ನಂಗೆ ಸಖತ್ ಇಷ್ಟ ಆಯಿತು ಲೈಟ್ಸ್ ಆನ್ ಮಾಡಿದ್ಮೇಲಂತೂ. ನೋಡಿ ಈಗ ಲೈಟ್ಸ್ ಆನ್ ಮಾಡಿದ್ದಾರೆ ಅಲ್ಲಿ ಹಿಂದಗಡೆ. ಹಾಂ, ಗೋಲ್ಡನ್ ಟೆಂಪಲ್ ನಾನು ಆದಷ್ಟು ನಿಮ್ಗೆ ತೋರಿಸಿದ್ದೀನಿ. ಆ್ಯಂಡ್ ಐ ಡೋಂಟ್ ನೋ ಇಲ್ಲಿನ ಪ್ರಾಮುಖ್ಯತೆ ಅವ್ರ ವಿಶೇಷತೆ ಏನು ಅಂತ. ಬಿಕಾಸ್ ಇಲ್ಲಿ ಯಾರನ್ನಾರು ಕೇಳೋಣ ಅಂದ್ಕೊಂಡ್ರೆ ಯಾರೂ ಅಷ್ಟು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇದು ಅವ್ರ ಟೆಂಪಲ್ ಅಂತ ಅನಿಸುತ್ತೆ. ತೋರಿಸ್ತೀನಿ ರೀ ನಿಮ್ಗೆ. ಫ್ಯಾಂಟಾ, ಕೊಕೋ ಕೋಲಾ, ಪೆಪ್ಸಿ ಎಲ್ಲ ಇಟ್ಟಿದ್ದಾರೆ. ಏನೂ ಅರ್ಥ ಆಗ್ತಿಲ್ಲ ನನಗೆ. ಐ ಹೋಪ್ ಅದು ಟೆಂಪಲ್ ಇರಬಹುದು ಅಂತ ಅನ್ಕೋತಿದ್ದೀನಿ. ನಮ್ಮಮ್ಮ ಹಂಗೂ ಅಲ್ಲಿ ಕೇಳೋಕ್ಕೆ ಪ್ರಯತ್ನ ಪಟ್ಟರು ಒಬ್ಬರು ಪ್ರೀಸ್ನ, ಇದು ಏನು ಇದ್ರ ವೈಶಿಷ್ಟ್ಯತೆ ಏನು ಅಂತ. ಅವ್ರು ಮಾತಾಡ್ತಿರೋದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿ ಸುಮ್ಮನೆ ಕೇಳಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಅವ್ರು ಅಷ್ಟರಲ್ಲಿ ಮಾತಾಡೋದೇ ಬಿಟ್ಬಿಟ್ರು. ಆಮೇಲೆ ಅಟ್ಲೀಸ್ಟ್ ಒಂದು ಕ್ಲಿಪ್ ಆದರೂ ಆ್ಯಡ್ ಮಾಡೋಣ ಅಂತ ಅವ್ರು ಮಾತಾಡ್ತಾ ಇರೋದನ್ನ ರೆಕಾರ್ಡ್ ಮಾಡಿ ಇಲ್ಲಿ ಹಾಕಿದ್ದೀನಿ. And then you know the main temple or the golden temple is that over there. Yeah, we saw. You can go inside. ಆಯಿತು, ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವೀಗ. ಸೊ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಬೆಂಗಳೂರು. ಸೊ ಮೈಸೂರಿಗೆ ಹೋಗಿ ಆನ್ ದ ವೇ ಹೋಗ್ತಾ ಸೊ ಕೂರ್ಗ್ ಸ್ಪೆಷಲ್ ಅಕ್ಕಿ ರೊಟ್ಟಿ ಮತ್ತು ಏನಾದರೂ ಚಿಕನ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ಸೋಮವಾರ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ನೋ ಚಿಕನ್. ಅದಕ್ಕೆ ಹೋಗ್ತಾ ಅಕ್ಕಿ ರೊಟ್ಟಿ ಜೊತೆ ಏನಾದರೂ ವೆಜ್ ತಗೊಂಡು ತಿಂದ್ಬಿಟ್ಟು ಇಲ್ಲಾಂದರೆ ಮೈಸೂರಿಗೆ ಹೋಗೋಣ ಹನುಮಂತು ಬಿರಿಯಾನಿಗೆ ಅಂದ್ಕೊಂಡ್ರಿ. ಬಟ್ ಮಂಡೇ ಆಗಿರೋದ್ರಿಂದ ನೋ ಚಿಕನ್. ಅದು ನಮ್ಮಮ್ಮ ಇರಬೇಕಾದ್ರೆ ಅಂತೂ ನೋ ನಾನ್ ವೆಜ್. ಅದಕ್ಕೆ ಇವಾಗ ಹೋಗ್ತಾ ಏನಾದ್ರು ತಿನ್ಕೊಂಡು ಬೆಂಗಳೂರು ಕಡೆಗೆ ದಾರಿ ಹಿಡಿಯುವ. ಮಳೆ ಅಂದರೆ ಹೇಗೆ ಅಂದರೆ ನಾವು ಅಲ್ಲಿ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾಗ ಯಾವ ಡೆಸ್ಟಿನೇಷನ್ ರೀಚ್ ಆಗ್ತೀವಲ್ಲ ಅಲ್ಲಿ ಮಳೆ ಕಡಿಮೆ ಆಗುತ್ತೆ. ನಾವು ಜರ್ನಿ ಮಾಡ್ತಾ ಇರ್ಬೇಕಾದ್ರೆ ಮಳೆ ಜಾಸ್ತಿ ಇರುತ್ತೆ. ದೇವ್ರ ದಯೆ ಮಳೇಲಿ ಯಾವುದೂ ನೆನಿಲಿಲ್ಲ. ಬಟ್ ತಲಕಾವೇರಿಲಿ ಮಾತ್ರ ಸ್ವಲ್ಪ ನೆಂದಂಗಾಯಿತು, ಬಟ್ ದರ್ಶನ ಆಗಲಿಲ್ಲ. ಸೊ ಬೆಂಗಳೂರಿಗೆ ಹೋಗೋಣ. ಹೋಗ್ತಾ ಏನಾದರೂ ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿದ್ರೆ ಕ್ಯಾಪ್ಚರ್ ಮಾಡ್ತೀನಿ. ಕೇಳಕ್ಕೇನು ಸಖತ್ತಾಗಿದೆ ಅಲ್ವಾ ಸೌಂಡು? ಎಷ್ಟಿರ್ಬೋದು ಹೇಳೋದು? ಅಬೌಟ್ 1000, 2000, 5000. ತುಂಬ ವರ್ಷಗಳಾಗಿತ್ತು ನನ್ನ ಫ್ರಾಗ್ ನೋಡಿ. ಈ ಫ್ರಾಗ್ ಈಗ ಹುಳ ತಿನ್ನೋದು ನೋಡಿ. ತುಂಬ ಟ್ರೈ ಮಾಡ್ತಾ ಇದ್ದೆ ಫ್ರಾಗ್ ಹುಳ ತಿನ್ನೋಕ್ಕಿಂತ ಇಟ್ಕೊಂಡ್ಬಿಡ್ತು. ಐ ಮಿಸ್ಡ್ ಇಟ್, ಸಾರಿ. ಓಕೆ ಗಾಯ್ಸ್, ಸೊ ಗೋಲ್ಡನ್ ಟೆಂಪಲ್ ಆಯಿತು. ಗೋಲ್ಡನ್ ಟೆಂಪಲಿಂದ ನಾವು ಗೋಲ್ಡನ್ ಟೆಂಪಲ್ ಬಿಟ್ಟಾಗಲಿ 7:30 ಆಗಿತ್ತು. ಅದಾದಮೇಲೆ ಅಲ್ಲೇ ಡಿನ್ನರ್ಗೆ ಅಂತ ನಿಲ್ಲಿಸಿ ಡಿನ್ನರ್ ಮುಗಿಸ್ಕೊಂಡು ಸೊ ಬ್ಯಾಂಗ್ಳೂರ್ ಕಡೆ ಹೊರಟಿ ಆಲ್ಮೋಸ್ಟ್ 12:30 ಆಗ್ತಾ ಬಂತು. ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಸೊ ನನ್ನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಹೀಗೆ ನಮ್ಮ ಪೇಜ್ನ, ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.